ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ನೆಕ್ಸ್ಟ್ ವಿಡಿಯೋ KCET ಒರಿಜಿನಲ್ ರಿಸಲ್ಟ್ಸ್ ಇಂದ ಹೆಂಗೆ ನಿಮಗೆ ರ್ಯಾಂಕ್ ರೇಂಜ್ ಡಿಫ್ರೆನ್ಸ್ನ ರಿಯಲ್ KCET ರಿಸಲ್ಟ್ಸ್ ಇಂದ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ವಾ. ಸೊ ಆಲ್ರೆಡಿ ನೀವು KCET ರ್ಯಾಂಕ್ ರೇಟ್ ಮಾಡೋದು ಅಂತದೆಲ್ಲ ನೀವು ಆಲ್ರೆಡಿ ಶುರು ಮಾಡ್ಕೊಂಡಿರ್ತೀರಾ. ಸೊ ಇಟ್ ಇಸ್ ವೆರಿ ಗುಡ್, KCET ಆನ್ಸರ್ ಕೇಸ್ ಬರೋಕ್ಕೆ ಮುಂಚೆನೇ ನೀವು ಅನ್ಅಫಿಷಿಯಲ್ ಥರ್ಡ್ ಪಾರ್ಟಿ ಆನ್ಸರ್ ಕೇಸ್ ಎಲ್ಲ ನೀವು ರೆಫರ್ ಮಾಡಿರ್ತೀರಾ. ದಟ್ ಇಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ನೀವು ಬೇರೆ ವೆಬ್ಸೈಟ್ಸ್ ಅಲ್ಲಿ KCET ರ್ಯಾಂಕ್ ಬ್ರೇಕ್ ಮಾಡ್ಕೊಂಡಿರ್ತೀರಾ, ಅಥವಾ ನಿಮಗೆ KCET ರ್ಯಾಂಕ್ ಬ್ರೇಕ್ ಹೆಂಗ್ ಮಾಡೋದು ನೀವಾಗ ನೀವು ಬ್ರೇಕ್ ಮಾಡೋದು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ವಿಡಿಯೋಸ್ ಅಲ್ಲಿ. ಹಂಗಿಲ್ಲ ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಇನ್ಸ್ಟಾಗ್ರಾಮ್ ಅಂತ ಹೇಳಿದ್ದೀನಿ, ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಇದೆ. ಸೊ ಇವಾಗ ಬಟ್ ಅಕಾರ್ಡಿಂಗ್ ಟು ಮೀ ನೀವು ಬೇರೆ ವೆಬ್ಸೈಟ್ಸ್ ಅಲ್ಲಿ ಚೆಕ್ ಮಾಡೋದಕ್ಕಿಂತ ನೀವು ಬ್ರೇಕ್ ಮಾಡಿದ್ರೆ ಯಾಕಂತ ಕೇಳಿದ್ರೆ ವೆಬ್ಸೈಟ್ಸ್ ಅಲ್ಲಿ ರ್ಯಾಂಕ್ ಪ್ರಿಡೆಕ್ಟರ್, ರ್ಯಾಂಕ್ ಜನರೇಟರ್ ಅವೆಲ್ಲ ಪ್ರೀ ಪ್ರೋಗ್ರಾಮ್ಡು. ಸೊ ಅದು ರ್ಯಾಂಕ್ ರೇಂಜ್ ಡಿಫ್ರೆನ್ಸಸ್ ಅಷ್ಟೊಂದು ಕ್ಲಾರಿಟಿ ಆಗಿ ಅವ್ರು ಕೊಡಲ್ಲ. ಸೊ ಅದನ್ನ ಹೇಳ್ತಾರೆ, ನೀವು ಪ್ರಿಡಿಕ್ಟ್ ಮಾಡಿದ್ರೆ ಇಟ್ ಈಸ್ ಬಿಟ್ ಅಡ್ವಾಂಟೇಜ್ ಟು ಯು, ಮೋರ್ ಅಕ್ಯುರಸಿ ನಿಮಗೆ ಬರ್ಬೋದು. ಸೊ ಅದು ಹೆಂಗಂತ ನಿಮ್ಗೆ ಆಲ್ರೆಡಿ 2 to 3 ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೋಡ್ಬೋದು. ಇಲ್ಲಾಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ಇವಾಗ ಒರಿಜಿನಲ್ KCET ರಿಸಲ್ಟ್ಸ್ ಬಂದ್ರೆ ಅದು ಹೆಂಗಿರುತ್ತೆ, ಮತ್ತೆ ಅದರಿಂದ ನಿಮಗೆ ಯಾವ್ಯಾವ ಡೀಟೇಲ್ಸ್, ಏನೇನು ಇನ್ಫಾರ್ಮೇಶನ್, ಏನೇನು ರ್ಯಾಂಕಿಂಗ್ ಬರುತ್ತೆ ಅಂತ. ಜಾಸ್ತಿ ಜನ ಅನ್ಕೊಂಡಿರೋ ಬೇರೆ ಇಂಜಿನಿಯರಿಂಗ್ ಬರುತ್ತೆ ಅಂತ, ಬಟ್ ಇಂಜಿನಿಯರಿಂಗ್ ಇಲ್ದಿರ ನಿಮಗೆ ಜಾಸ್ತಿ ಮೆಡಿಕಲ್ ರಿಲೇಟೆಡ್ ಬರುತ್ತೆ. ಸೊ ನಿಮ್ಗೆ ಏನಾದರೂ ಮೆಡಿಕಲ್ ಶಾಪ್ ಅಂತ ಬೇಕಾದ್ರೂ ಯು ಕ್ಯಾನ್ ಗೋ ಥ್ರೂ KCET. ಜಸ್ಟ್ ಅನ್ ಐಡಿಯಾ ನಿಮಗೆ. ನೀವು B.Pharmacy ತಗೋಬಹುದು, ಮತ್ತೆ ನೀವು B.Pharmacy ಕಂಪ್ಲೀಟ್ ಮಾಡಾದ್ಮೇಲೆ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಒಂದು ಮೆಡಿಕಲ್ ಶಾಪ್ ಸೆಟ್ ಮಾಡ್ಕೋಬೇಕಾದ್ರೂ ಯು ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್. ಅದೇನಂತ ಡೀಟೇಲ್ ಆಗಿ ವಿಡಿಯೋ ನೋಡೋಣ. ಸೊ ಫಸ್ಟ್ ಇವಾಗ ಏನಂದ್ರೆ, ಫಸ್ಟ್ ನಿಮ್ಮ ನೇಮ್ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ನಾನು ಇಲ್ಲಿ ನೇಮ್ನ ಬ್ಲರ್ ಮಾಡಿದ್ದೀನಿ. ಮತ್ತೆ ಇದು ಆಲ್ರೆಡಿ ಒಂದು ಹಳೆ ವರ್ಷದ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಇದು. ಸೊ KCET ರಿಸಲ್ಟ್ಸ್ 2024, ಮತ್ತೆ ಆ ಸ್ಟೂಡೆಂಟ್ ಹೆಸರು ಇರುತ್ತೆ, ಮತ್ತೆ ಅವ್ರದ್ದು CET ನಂಬರ್ ಇರುತ್ತೆ. ಅದಾದ್ಮೇಲೆ ಇಲ್ಲಿ ನಿಮಗೆ ಡಿಸಿಪ್ಲಿನ್ ಅಲ್ಲಿ ಕೆಳಗಡೆ ನಿಮಗೆ ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಮತ್ತೆ ನಿಮಗೆ ಬೇರೆ ನಟ ಅಂದ್ರೆ ಆರ್ಕಿಟೆಕ್ಚರು, ಮತ್ತೆ ಅಗ್ರಿಕಲ್ಚರ್ BSc, ವೆಟನರಿ ಸೈನ್ಸ್, ಅಗ್ರಿಕಲ್ಚರ್ BSc ಪ್ರಾಕ್ಟಿಕಲ್, ವೆಟನರಿ ಪ್ರಾಕ್ಟಿಕಲ್, BSc ನರ್ಸಿಂಗ್, B.Pharmacy, ಫಾರ್ಮಾಡಿ, ಮತ್ತೆ ಲ್ಯಾಟರಲ್ B.Pharma. ಸೊ ಇಂಥದ್ದು ನಿಮಗೆ ಸಿಗುತ್ತೆ. ಇದಕ್ಕೆಲ್ಲ ನಿಮಗೆ ರ್ಯಾಂಕ್ಸ್ ಬಂದಿರುತ್ತೆ. ಇಲ್ಲಿದೆ ನೋಡಿ ನಿಮಗೆ. ಸೊ ಇಲ್ಲಿ ನಿಮಗೆ ರ್ಯಾಂಕ್ಸ್ ಬಂದಿರುತ್ತೆ. ಸೊ ಈ ಸ್ಟೂಡೆಂಟು PCMC ಸ್ಟೂಡೆಂಟು. ಸೊ PCMC ಸ್ಟೂಡೆಂಟ್ ಆಗಿರೋದ್ರಿಂದ ಇವರಿಗೆ ರ್ಯಾಂಕಿಂಗ್ ಬಂದಿರೋದು ಬೇರೆ ಕಂಪ್ಯೂಟರ್ ಬೇಸ್ಡ್ ಸೈಟ್ ಮೇಲೆ ಮಾತ್ರ ಬಂದಿದೆ. ಸೊ ಅವ್ರಿಗೆ ಬಯಾಲಜಿ ಅವ್ರು ಬರ್ದು ಇಲ್ಲ, ಅವ್ರು ಬರೆಯೋಕ್ಕೂ ಆಗಲ್ಲ. ಸೊ ಅವ್ರಿಗೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಯಾವುದೇ ರ್ಯಾಂಕಿಂಗ್ ಅವ್ರಿಗೆ ಸಿಕ್ಕಿಲ್ಲ, ಬಂದು ಇಲ್ಲ. ಓಕೆ, ಸೊ ಇದರಲ್ಲಿ ನಿಮಗೆ ಫಸ್ಟ್ ಇಂಜಿನಿಯರಿಂಗ್ ಇರುತ್ತೆ ಅಲ್ವಾ. ಸೊ ಇಂಜಿನಿಯರಿಂಗ್ ಈ ಸ್ಟೂಡೆಂಟ್ಗೆ ಅವ್ರಿಗೆ ಲಾಸ್ಟ್ ಟೈಮ್ 75,195 ಸಿಕ್ಕಿದೆ. ಸೊ ದೇರ್ KCET ರ್ಯಾಂಕ್ ಬಂದು 75K ಅಂತ ಇಟ್ಕೊಳ್ಳಿ, ಓಕೆನಾ. ಆ ಬ್ಯಾಲೆನ್ಸ್ ಇರೋ ನಂಬರ್ಸ್ನ ಇವಾಗ ಸದ್ಯ ತಗೋಬೇಡ, 75,000 ಮಾತ್ರ ವಿಲ್ ಕನ್ಸಿಡರ್. ಸೊ ಅದಕ್ಕೆ ನಾನು ನಿಮಗೆ ವಿಡಿಯೋಸ್ ಅಲ್ಲಿ ಹೇಳ್ಬೇಕಾದ್ರೂ ನಿಮಗೆ ನಾನು ಆಡ್ ನಂಬರ್ಸ್ನ ಕೊಡ್ತಾ ಇದ್ದೆ. ನಿಮಗೆ ಅವಾಗ ಅದ್ರಲ್ಲಿ ನಿಮಗೆ ಸೊ ನಿಮಗೆ ಬ್ರೇಕ್ ಮಾಡಬೇಕಾದ್ರೆ ನಾನು ಈವನ್ ನಂಬರ್ಸ್ ಇಂದ ಬ್ರೇಕ್ ಮಾಡ್ತಿದ್ರೆ ನಿಮಗೆ ಬ್ರೇಕ್ ಮಾಡೋದು ಈಸಿ. ಬಟ್ ನಿಮಗೆ ಇನ್ ಕೇಸ್ ಎಕ್ಸೆಪ್ಷನಲ್ ಕೇಸಲ್ಲಿ ನಿಮಗೆ ಆಡ್ ನಂಬರ್ಸ್ ಅಲ್ಲಿ QE ಮಾರ್ಕ್ಸ್ ಅಂತಾರೆ. ನಾವಿಲ್ಲಿ PCM ಮಾರ್ಕ್ಸ್ ಅಂತೀರಲ್ವಾ. ಸೊ ದಿಲ್ ಟರ್ನ್ ದಟ್ ಆಸ್ QE ಅಂತ. ಸೊ ಅದರಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮ್ಗೆ ಆಡ್ ನಂಬರ್ಸ್ ಇದ್ರೆ ನಿಮಗೆ ನಾನು ಇವಾಗ ಹೇಳ್ಕೊಡ್ಬೇಕಾದ್ರೆ ಈವನ್ ನಂಬರ್ ಹೇಳ್ಕೊಟ್ಬಿಟ್ಟು ಮತ್ತೆ ಬೇರೆ ಟೈಮಲ್ಲಿ ನಿಮಗೆ ಆಡ್ ನಂಬರ್ಸ್ ಬಂದರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ಸೊ ಅದಕ್ಕೆ ನಾನು ನಿಮಗೆ ಹೇಳ್ಬೇಕು ಆವಾಗಲೇ ಹೇಳ್ತಾ ಇರಬೇಕಾದ್ರೆ ಆವಾಗಲೇ ನಿಮಗೆ ನಾನು ಆಡ್ ನಂಬರ್ಸ್ ಅಲ್ಲಿ ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ಇವಾಗ ಬೇಸಿಕ್ಲಿ ಇಲ್ಲಿ ನಾವು ನೋಡ್ಬೋದು ಅವ್ರಿಗೆ KCET ರ್ಯಾಂಕ್ ಎಷ್ಟು ಸಿಕ್ಕಿದೆ, 75,000. ಸೊ 75,000 ನಾವು ಕನ್ಸಿಡರ್ ಮಾಡೋಣ, ಓಕೆನಾ. ಸೊ ಇವಾಗ ನೆಕ್ಸ್ಟ್ ಅವ್ರಿಗೆ ಇಲ್ಲಿ ಕೆಳಗಡೆ ನೋಡಿದ್ರೆ QE ಮಾರ್ಕ್ಸ್ ಅಂತ ಇದೆ ಅಲ್ವಾ, ಇದೇ ನಮ್ಮ PCM ಮಾರ್ಕ್ಸ್. ಸೊ ಆಸ್ ಐ ಸೆಡ್ ಆಲ್ರೆಡಿ, ಶಿ ಈಸ್ ಅ PCMC ಸ್ಟೂಡೆಂಟ್, ಓಕೆನಾ. ಸೊ ಅವರು PCMC ಸ್ಟೂಡೆಂಟ್ ಆಗಿರ್ತಾರೆ. ಸೊ ಅದರಿಂದ ಅವರಿಗೆ ಬಯಾಲಜಿ ಬರೆಯಕ್ಕೆ ಸಾಧ್ಯ ಇಲ್ಲ, ಅವ್ರು ಬಯಾಲಜಿನೂ ಬರ್ದಿರಲ್ಲ. ಸೊ ಅವ್ರು ಬರ್ದಿರೋದು ಬರೀ 3 ಸಬ್ಜೆಕ್ಟ್ಸ್ ಆ KCET ಅಲ್ಲಿ. ಸೊ ಫಸ್ಟ್ ಇವಾಗ ನಾವು PCM ನೋಡೋಣ. PCM ಅಲ್ಲಿ ಅವ್ರಿಗೆ ಫಿಸಿಕ್ಸ್ 84, ಮತ್ತೆ ಕೆಮಿಸ್ಟ್ರಿ 85, ಮತ್ತೆ ಮ್ಯಾಥ್ಸ್ 89. ಸೊ ಏನ್ ಮಾಡ್ಕೋಬೇಕಾದ್ರೆ 84 + 85 + 89 ಎಷ್ಟು ಬರ್ತದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಸೊ ಲೆಟ್ ಅಸ್ ಚೆಕ್. 84 + 85 + 89 ಅಕಾರ್ಡಿಂಗ್ ಅದು ಬಂದು 258 ಆಗ್ತದೆ. 258. ಓಕೆ, ಇವಾಗ ನಾವು 258 ಡಿವೈಡ್ ಬೈ 3 ಮಾಡ್ಕೋಬೇಕು. ಸೊ 258 ಡಿವೈಡ್ ಬೈ 3 ಅಂದ್ರೆ ಗೆಟಿಂಗ್ ಅ ಪರ್ಸೆಂಟೇಜ್ ಆಫ್ 86. ಸೊ ನಿಮಗೆ PCM ಪರ್ಸೆಂಟೇಜ್ ಎಷ್ಟು ಬಂತಂದ್ರೆ 86 ಇದೆ, ಓಕೆನಾ. ಸೊ 86 is your PCM. ಸೊ ಒನ್ಸ್ ಅಗೇನ್ ನಿಮ್ಗೆ ನಾನು ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಇಲ್ಲಿ ನೋಡಿ. ಸೊ ಇವಾಗ ನಿಮಗೆ ಫಿಸಿಕ್ಸು 84 ಇದೆ, ಓಕೆನಾ. 84, ಕೆಮಿಸ್ಟ್ರಿ 85, ಆ್ಯಂಡ್ ಮತ್ತೆ ಇದು ನಿಮಗೆ 89 ಇದೆ. ನೀವು 3 ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ್ರೆ ನಿಮಗೆ ಇಟ್ ಬಿ ಗೆಟಿಂಗ್ 84 + 85
ಪ್ಲಸ್ 89 ನಿಮಗೆ 258 ಬರ್ತಾ ಇದೆ. ಓಕೆನಾ, ಟೋಟಲ್ ಇಸ್ 258. ಸೊ ನಂಬರ್ ಆಫ್ ಸಬ್ಜೆಕ್ಟ್ಸ್ ಎಷ್ಟು ಬರ್ತಿದಾವೆ, ಲೈಕ್ ಲೈಕ್ 3 ಬರ್ತಿದ್ವಿ. ಸೊ ನಾವು 3 ಬರ್ತಿರೋದ್ರಿಂದ ನಾವು ಡಿವೈಡ್ ಬೈ 3 ಮಾಡ್ತೀವಿ. ಅದೇ ನಾವು ಬಯಾಲಜಿ ಸ್ಟೂಡೆಂಟ್ಸ್ ಬರ್ತಿದ್ರು ಅದು ನಿಮಗೆ ಡಿಫರ್ ಆಗುತ್ತೆ. ಸೊ ನೀವು PCMB ಅಲ್ವಾ, ಸೊ ಯು ಕ್ಯಾನ್ ರೈಟ್ ದಟ್. ಸೊ ಇವಾಗ ಕೆಲವೊಂದು ಜನ ಮ್ಯಾಥ್ಸ್ ನ ಒಮಿಟ್ ಮಾಡ್ತಾರೆ, ಅವ್ರು ಬೇರೆ ಬಯಾಲಜಿ ಮಾತ್ರ ಅಟೆಂಡ್ ಮಾಡ್ತಾರೆ. ಸೊ ಇಟ್ಸ್ ಅಪ್ ಟು ದೇರ್ ಚಾಯ್ಸ್. ಸೊ ಇವಾಗ ಕೊಟ್ಟಿರೋ ಎಕ್ಸಾಂಪಲ್ ಏನಂದ್ರೆ, ಐ ಮೀನ್ ರಿಯಲ್ ಕೇಸ್ ರಿಸಲ್ಟ್ ಅಲ್ಲಿ ನಾವು ನೋಡ್ತಿರೋದು PCM ಸ್ಟೂಡೆಂಟ್ ಅಲ್ವಾ. ಸೊ ಅವರಿಗೆ 3 ಸಬ್ಜೆಕ್ಟ್ಸ್ 258 3 ಆಡ್ ಮಾಡಿದ್ರೆ ನಿಮಗೆ 258 ಬರ್ತಾ ಇದೆ. 258 ಡಿವೈಡ್ ಬೈ 3, 258 ಡಿವೈಡ್ ಬೈ 3 ಮಾಡಿದ್ರೆ ನಿಮಗೆ 86 ಬರ್ತಾ ಇದೆ. ಸೊ 86 ಇಸ್ ಯೋರ್ PCM ಪರ್ಸೆಂಟೇಜ್. ಸೊ PCM ನಾವು ಹೇಳ್ತೀವಲ್ವಾ, PCM ಮತ್ತೆ KCET ಅಂತ. ಸೊ PCM ಕ್ಲಿಯರ್ ಆಯಿತು, PCM ಇಸ್ 86%. ಓಕೆ, ಸೊ ನಾವು PCM ಇಸ್ 86%. ಸೆಕೆಂಡ್ ನಾವು ಏನ್ ಮಾಡ್ಕೋಬೇಕಾದ್ರೆ CET ಮಾರ್ಕ್ಸು ಇವಾಗ ನಿಮಗೆ ಅವ್ರು ಬರ್ದಿರೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಲ್ವಾ. ಸೊ 3 ಸಬ್ಜೆಕ್ಟ್ಸ್ ಎಲ್ಲ ಅವ್ರಿಗೆ ಇಲ್ಲಿ 17 ಪ್ಲಸ್ 16 ಪ್ಲಸ್ 20 ಎಷ್ಟು ಬರುತ್ತೆ ಅಂತ ನಾವು ಚೆಕ್ ಮಾಡ್ಕೋಬೇಕು. 17 ಪ್ಲಸ್ 16 ಪ್ಲಸ್ 20 53 ಮಾರ್ಕ್ಸ್ ಬರ್ತಾ ಇದೆ. ಓಕೆ, ಸೊ ಅವ್ರಿಗೆ KC ಟೋಟಲ್ ಆಗಿ ಅವ್ರಿಗೆ 53 ಬರ್ತಾ ಇದೆ. ಸೊ ಈ 53 ಇದು ಅವ್ರಿಗೆ ಇರೋದು ಯಾವ್ದ್ರಲ್ಲಿ, KCET ಅಲ್ಲಿ ಅವ್ರಿಗೆ ಬಂದಿರೋದು 53. ಇದನ್ನ ನಾವು ಡಿವೈಡ್ ಬೈ 3 ಮಾಡಿದ್ರೆ ನಿಮಗೆ 26.5 ಬರುತ್ತೆ. ಸೊ 26.5 ಯಾವ್ದಂತ ಕೇಳಿದ್ರೆ ಅವ್ರದ್ದು KCET ಪರ್ಸೆಂಟೇಜ್. ಸೊ ನೀವು KCET ಅಲ್ಲಿ ಪರ್ಸೆಂಟೇಜ್ ನೋಡ್ಬೇಕಂತ ಅವಶ್ಯಕತೆ ಜಾಸ್ತಿ ಇರಲ್ಲ ರ್ಯಾಂಕ್ ಬಿಲ್ಡ್ ಮಾಡ್ಕೋಬೇಕಾದ್ರೆ. ಬಿಕಾಸ್ ನೀವು ಬರೀತಾ ಇರೋದು ಲೈಕ್ PUC ನೀವು ಬರ್ತಿರ್ತೀರಲ್ವಾ, ಅದಕ್ಕೆ ಮಾತ್ರ ನೀವು ಪರ್ಸೆಂಟೇಜ್ ಚೆಕ್ ಮಾಡಬೇಕಾಗಿರುತ್ತೆ. KCET ಅಲ್ಲಿ ನೀವು ಆಡ್ ಮಾಡಿ 3 ಸಬ್ಜೆಕ್ಟ್ಸ್ ನ ಆಡ್ ಮಾಡಿ ಒಂದು ಟೋಟಲ್ ಸಿಗುತ್ತೆ ಅಲ್ವಾ, ಅಷ್ಟೇ ಸಾಕು ನಿಮಗೆ. ಸೊ ಇಲ್ಲಿ ನಮ್ಗೆ ಸಿಕ್ಕಿರೋದು ಎಷ್ಟು ಅಂತ ಕೇಳಿದ್ರೆ ಅದೇ ಲೈಕ್ 17 ಪ್ಲಸ್ 16 ಪ್ಲಸ್ 20 ಅಲ್ವಾ. ಸೊ ಅವ್ರಿಗೆ 53, ಲೆಟ್ ಮೀ ಚೆಕ್ ಒನ್ ಸೆಕೆಂಡ್, 17 ಪ್ಲಸ್ 16 ಪ್ಲಸ್ 20, ಸೊ ಅವ್ರಿಗೆ 53 ಬರ್ತಾ ಇದೆ. ಸೊ ನಮ್ಗೆ ಇವಾಗ 2 ವಿಷಯ ಕ್ಲಿಯರ್ ಆಯ್ತು. ಅವ್ರದ್ದು PCM ಇಸ್ 86, ಫಸ್ಟ್ ಕಂಡೀಷನ್ ಓಕೆ ಆಯ್ತು. ಮತ್ತೆ ಸೆಕೆಂಡು KCET, ಅದೇ CET ಮಾರ್ಕ್ಸು ಅವ್ರಿಗೆ 53 ಇದೆ. ಸೊ 86% ಮತ್ತೆ 53 ಇದ್ರೆ ನಿಮಗೆ ರ್ಯಾಂಕು 75,000 ಬರ್ತಿದೆ. ದಿಸ್ ಇಸ್ ರಿಯಲ್ ಎಕ್ಸಾಂಪಲ್. ನಾನು ಇವಾಗ ಜಾಸ್ತಿ ಸ್ಟೂಡೆಂಟ್ಸ್ಗೆ ಡೌಟ್ಸ್ ಕೇಳ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ, ಅವ್ರಿಗೆ ನಾನು ಲೈಕ್ ರ್ಯಾಂಕ್ ಪ್ರೊಡಕ್ಷನ್ಸ್ ಎಲ್ಲ ಕೊಡ್ತಾ ಇದ್ದೀನಿ. ಸೊ ನಾವು ಬೇರೆಯವ್ರ ತರ ಲೈಕ್ ರ್ಯಾಂಕ್ ಪ್ರೊಡಕ್ಷನ್ಸ್ಗೆ ಏನು ಅಮೌಂಟ್ ಅನ್ನು ಚಾರ್ಜ್ ಮಾಡಲ್ಲ, ಇಟ್ ಇಸ್ ಫ್ರೀ. ನಿಮಗೆ KCET ಆಪ್ಷನ್ ಎಂಟ್ರಿ ಮಾಡಬೇಕು ಅಥವಾ ನಿಮಗೆ ರ್ಯಾಂಕ್ ಕಡಿಮೆ ಬಂದಿದೆ, ನಿಮಗೆ ಒಳ್ಳೆ ಕಾಲೇಜ್, ಡ್ರೀಮ್ ಕಾಲೇಜ್ ಸಿಗಬೇಕಾದ್ರೆ ಐ ಡೆಫಿನೆಟ್ಲಿ ಹೆಲ್ಪ್ ಯು ಟು ಗೆಟ್ ದಟ್. ಅದು ನಾವು ಕೌನ್ಸಿಲಿಂಗ್ ಪ್ರೊವೈಡ್ ಮಾಡ್ತೀವಿ. ಕೌನ್ಸಿಲಿಂಗ್ ಫೀಸ್ ನಿಮಗೆ ತುಂಬಾ ಕಡಿಮೆ ಇರುತ್ತೆ, ಜಸ್ಟ್ ಲೈಕ್ 3K ಇಂದ 5K ಇರುತ್ತೆ. ನಿಮಗೆ ಮಾರ್ಕ್ಸ್ ಚೆನ್ನಾಗಿದ್ರೆ ನಾವು ದುಡ್ಡು ಏನು ಚಾರ್ಜ್ ಮಾಡಲ್ಲ, ಫ್ರೀ ಆಗೇ ಮಾಡ್ತೀವಿ. ಮಾರ್ಕ್ಸ್ ಚೆನ್ನಾಗಿದೆ ನಿಮಗೆ ಲೈಕ್ ಅಬೋ 80 ಅಬೋ ಇದ್ರೆ ನಿಮಗೆ ಕೌನ್ಸಿಲಿಂಗ್ ಎಲ್ಲ ಲೈಕ್ ಕಡಿಮೆ ಫೀಸಲ್ಲೇ ಮಾಡ್ತೀವಿ. ಲೈಕ್ 3,000 ಇಂದ 5,000 ಆಗ್ಬಿಡುತ್ತೆ. ನಿಮಗೆ ಕೌನ್ಸಿಲಿಂಗ್ ನಿಮ್ಮ ಡ್ರೀಮ್ ಕಾಲೇಜ್ ಬೇಕಾಗಿರೋದು ನಾವು ಲೈಕ್ ವಿಲ್ ಹೆಲ್ಪ್ ಯು ಟು ಗೆಟ್ ದಟ್. ಪ್ಲಸ್ ನಿಮಗೆ ಸ್ಕಾಲರ್ಶಿಪ್ ಅಕೌಂಟ್ SSPನೂ ಕ್ರಿಯೇಟ್ ಮಾಡ್ಕೊಡ್ತೀವಿ. ಅದು ನೀವು ವರ್ಷಕ್ಕೆ ನೀವು ರಿನ್ಯೂವಲ್ ಮಾಡ್ಕೋಬೇಕು. ನೀವು ಯಾಕೆ KCET ಆಪ್ಷನ್ ಎಂಟ್ರಿ ಅಟೆಂಡ್ ಮಾಡ್ಬೇಕಂತ, ಅದ್ರಲ್ಲಿ ಏನೇನು ಅಡ್ವಾಂಟೇಜಸ್ ಅಂತ ನಾನು ನಿಮಗೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಇವಾಗ ಇದ್ರಲ್ಲಿ ಲೈಕ್ ವಿತ್ ಸಿ ದಿಸ್. ಸೊ PCM ಅಲ್ಲಿ 86% ಇದೆ ಅಲ್ವಾ, ನಿಮಗೆ KCET ಅಲ್ಲಿ 53 ಇದೆ. ಸೊ ಇವಾಗ ಎಲ್ಲ ಅನ್ಕೋಬಹುದು, ನಾನು PUC ಚೆನ್ನಾಗಿ ಬರ್ದಿದ್ದೀನಿ, ಸೊ 85 ಮಿನಿಮಮ್ ಇರ್ಬೇಕಂತ ಹೇಳ್ತೀರಾ. ನಾನು 86 ಇದೆ, ಮತ್ತೆ ಏನಕ್ಕೆ ನಂದು 75,000 ತನಕ ಹೋಯ್ತು ಅಂತ. ಸೊ ಬೇಸಿಕ್ ಏನಂತ ಕೇಳಿದ್ರೆ ನಾವೆರಡು ಪ್ರಪೋರ್ಷನ್ಸ್ ಇರುತ್ತೆ ಅಲ್ವಾ, ಲೈಕ್ PCM PUC ಅಂಡ್ CET ಎರಡು ನೀವು ಈಕ್ವಲ್ ಇದ್ರಲ್ಲಿ ಇರಬೇಕು. ಫಸ್ಟ್ ಕಂಡೀಷನ್ ಏನಂದ್ರೆ ನಿಮ್ಗೆ ಒಳ್ಳೆ ರ್ಯಾಂಕ್ ಬರಬೇಕು, ಅಥವಾ ನಿಮ್ಗೆ ಒಂದು 30,000 50,000 ಕೆಳಗಡೆ ಬರ್ಬೇಕಂದ್ರೆ ನಿಮ್ಗೆ ಲೈಕ್ ಮಿನಿಮಲ್ ಲೈಕ್ ನಿಮ್ ಕಂಡೀಷನ್ ಏನಂತ ಕೇಳಿದ್ರೆ PCM ಅಲ್ಲಿ ನಿಮ್ಗೆ 85 ಅಬೋ ಇರಬೇಕು ನಿಮ್ ಪರ್ಸೆಂಟೇಜು PCM ಅಲ್ಲಿ. KCET ಅಲ್ಲಿ ನಿಮ್ಗೆ CET ಮಾರ್ಕ್ಸ್ ಅಲ್ಲಿ ನಿಮ್ಗೆ 80 ಅಬೋ ಇರಬೇಕು. ಸೊ ನಿಮ್ಗೆ ಈ ರೇಂಜ್ ಅಲ್ಲಿ ಇದ್ರೆ ಚಾನ್ಸಸ್ ಇದೆ ನಿಮ್ಗೆ 30-50,000 ಒಳಗಡೆ ಬರ್ಬೋದು ಅಂತ, 30,000 ಒಳಗಡೆ ಬರ್ಬೋದು. ಸೊ ನೀವು ಅನ್ಕೋತೀರಲ್ವಾ, ಇವಾಗ ನಮ್ಮ ಫ್ರೆಂಡದು ಲೈಕ್ ಈ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಸೊ ಇವಾಗ PCM ಅಲ್ಲಿ ನಿಮ್ಗೆ ಎಷ್ಟಿದೆ, 86 ಇದೆ. ಓಕೆನಾ, 86. ಅಂಡ್ KCET ಅಲ್ಲಿ ನಿಮ್ಗೆ ಇಟ್ ವಿಲ್ ಬಿ ಅರೌಂಡ್, ಇದು ನಾವು ನೋಡಿದ್ದು 53 ಸಮಥಿಂಗ್ ಇತ್ತಲ್ವಾ, ನಾವು ಒಂದು 60 ಎತ್ತರ. 60 ಎತ್ತಿದ್ರೇನೆ ನಿಮ್ಗೆ ಈ 75 ಅನ್ನೋದು ಒಂದು 70,000 ಅಥವಾ 71,000 ಅಥವಾ 69,000 ಅಷ್ಟು ಕೆಳಗಡೆ ಹೋಗುತ್ತೆ. ಸೊ 5 ಮಾರ್ಕ್ಸ್ಗೂ ಎಲ್ಲಿ 1,000 ಇಂದ ಲೈಕ್ 500 ಇಂದ 1,000 ರ್ಯಾಂಕ್ ರೇಂಜ್ ಡಿಫ್ರೆನ್ಸ್ ಆಗ್ಬೋದು. ಒಂದೊಂದು ಮಾರ್ಕ್ಗೂ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ. ಮತ್ತೆ ನಿಮ್ಗೆ ಬಂದಿರೋ ಸೇಮ್ ಮಾರ್ಕ್ ತರಾನೇ ನಿಮ್ಗೆ ಬೇರೆಯವ್ರಿಗೂ ಮಾರ್ಕ್ಸ್ ಬಂದಿರುತ್ತೆ ಅಲ್ವಾ. ಸೊ ಅವಾಗ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಸೊ ಆ ರೇಂಜಸ್ ಎಲ್ಲ ಲೈಕ್ ಡಿಫರ್ ಆಗ್ತಾ ಇರುತ್ತೆ. ಸೊ ಅದರಿಂದನೇ ಹೇಳ್ತಾ ಇರೋದು, ನೀವು PCM ಅಲ್ಲಿ ನೀವು ಒಳ್ಳೆ ಟಾಪರ್ ಆಗಿರ್ಬೋದು, PUC ಅಲ್ಲಿ ಕ್ಲಾಸಲ್ಲಿ ನೀವು ಚೆನ್ನಾಗಿ ಓದಿರ್ಬೋದು, ಆಲ್ ದೋಸ್ ಆನ್ಯುವಲ್ ಎಕ್ಸಾಮ್ಸ್ ಎವ್ರಿಥಿಂಗ್ ಚೆನ್ನಾಗಿ ಮಾಡಿರ್ಬೋದು. PUC ಅಲ್ಲೂ ನಿಮಗೆ ರಿಸಲ್ಟ್ಸ್ ಒಂದು 80 ಇಂದ 90 ಬಂದಿರುತ್ತೆ. ಸೊ ನೀವೇನು ಅನ್ಕೋತೀರಾ, ಓಕೆ ಮುಗ್ದೋಯ್ತು ಇಷ್ಟಕ್ಕೆಷ್ಟು ಆರಾಮಾಗಿರೋಣ ಅಂತ. ಬಟ್ ನಿಮಗೆ KCET ಅಲ್ಲಿ 80ಗಿಂತ ಕೆಳಗಡೆ ಬಂದ್ರೆ ಯು ಆರ್ ಬಿಟ್ ಲೈಕ್ ಸ್ವಲ್ಪ ನೀವು
ಲೈಕ್ ಬಾರ್ಡರ್ ರೇಂಜಲ್ಲಿ ಇರ್ತೀರಂತ 50 ಮಾರ್ಕ್ಸ್ ಇಂದ ಕೆಳಗಡೆ ಬಂದರೆ ಯುವರ್ ಆಲ್ಮೋಸ್ಟ್ ಇನ್ ಟ್ರಬಲ್. ಸೊ ಯು ಹ್ಯಾವ್ ಎನಿ ರಿಸರ್ವೇಷನ್ಸ್, ಆ ರಿಸರ್ವೇಷನ್ಸ್ನ KCT ಆಪ್ಷನ್ ಎಂಟ್ರಿಯಲ್ಲಿ ನೀವು ಕ್ಲಿಯರಾಗಿ ಯೂಸ್ ಮಾಡಿದ್ರೆ, ಲೈಕ್ ನೀವು ಪ್ರಾಪರಾಗಿ ಯೂಸ್ ಮಾಡಿದ್ರೆ ನಿಮಗೆ ಕಾಲೇಜ್ ಸಿಗ್ಬೋದು, your ಡ್ರೀಮ್ ಕಾಲೇಜಸ್ ಸಿಗ್ಬೋದು. ಸೊ ನಿಮಗೆ ಕಾಲೇಜ್ ಆಪ್ಷನ್ ಎಂಟ್ರಿ ಯಾಕೆ ಇಂಪಾರ್ಟೆಂಟ್, ಲೈಕ್ KCT ಆಪ್ಷನ್ ಎಂಟ್ರಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 2 ಥಿಂಗ್ಸ್. ಫಸ್ಟ್ ಇಸ್, ನೀವು ಕಾಲೇಜ್ ಹೋಗ್ತಾ ಇದ್ರೆ KCT ಆಪ್ಷನ್ ಎಂಟ್ರಿ KCT ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕು. ಅವಾಗ ಮಾಡಬೇಕಾದ್ರೆ ನಿಮಗೆ ಎಲ್ಲ ಕಾಲೇಜಸ್ ಲೈಕ್ ಕರ್ನಾಟಕದಲ್ಲಿರೋ ಎಲ್ಲ ಕಾಲೇಜಸ್ ನಿಮಗೆ ನಿಮ್ಮ ಮುಂದೆ ಲೈಕ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಈ ಕಾಲೇಜ್ಗೆ ಈ ಕೋರ್ಸ್ಗೆ ಸೊ ಸೀಟ್ಸ್ ಅವೈಲೇಬಲ್ ಫಾರ್ CSE, ಫಾರ್ EC, ಅಥವಾ ಫಾರ್ ISC ಅಂತ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಮತ್ತೆ ಸೆಕೆಂಡ್ ಥಿಂಗ್ ಇಸ್, ನೀವು KCET ಆಪ್ಷನ್ ಎಂಟ್ರಿಯಿಂದ ಹೋದ್ರೆ ಯು ವಿಲ್ ಬಿ ಕನ್ಸಿಡರ್ಸ್ ಮೆರಿಟ್ ಸೀಟ್. ಸೊ ನಿಮ್ದು ಗೌರ್ಮೆಂಟ್ ಸೀಟ್, ಗೌರ್ಮೆಂಟ್ ಕೋಟಾಯಿಂದ ನೀವು ಹೋಗಿರೋದು. ಸೊ ನಿಮಗೆ ಫೀಸ್ ಕಡಿಮೆ ಇರುತ್ತೆ. ಎಕ್ಸಾಂಪಲ್ 1 ಲಕ್ಷ ಇದೆ ಫೀಸ್ ಅಂತ ಇರುತ್ತೆ, ನಿಮಗೆ ಬರೀ ನೀವು 40% ಪೇ ಮಾಡಬೇಕಾಗಿರುತ್ತೆ, 60% ಗೌರ್ಮೆಂಟ್ ಪೇ ಮಾಡುತ್ತೆ. ಅದು ಸ್ಕಾಲರ್ಶಿಪ್ ಅಂತೀವಿ. ಸೊ ನಿಮ್ಗೆ ಏನಾದರೂ ಅಂಥದ್ದು ನಿಮಗೆ ಸ್ಕಾಲರ್ಶಿಪ್ ಸಿಗಬೇಕು, ಆ ಸ್ಕಾಲರ್ಶಿಪ್ ಅಕೌಂಟ್ ಕ್ರಿಯೇಟ್ ಮಾಡಿದೆ ಅಂಥದ್ದು ಗೈಡೆನ್ಸ್ ಇಲ್ಲ. ನನಗೆ ರ್ಯಾಂಕ್ ಬ್ಯಾಡ್ ಆಗಿದೆ, ಲೈಕ್ 50-70,000 ರ್ಯಾಂಕ್ ಬ್ಯಾಡ್ ಆಗಿದ್ರು ಐ ವಾಂಟ್ ಟು ಗೆಟ್ ಎ ಕಾಲೇಜ್ ಇನ್ ಗುಡ್ ಟಾಪ್ ಟೈರ್ 1 ಕಾಲೇಜ್ ಆರ್ ಟಾಪ್ ಟೈರ್ 2 ಅಂತ. ಟಾಪ್ ಟೈರ್ 1 ಅಂದರೆ 1 to 10 ಕಾಲೇಜಸ್, ಟೈರ್ 2 ಅಂದರೆ 20 to 30 ಕಾಲೇಜಸ್, 10 to 20. ಸೊ ಈ ಥರ ಇದೆ. ನಮ್ಮ ಚಾನಲ್ 4 years ರನ್ ಮಾಡ್ತಾ ಇದ್ದೀವಿ. ಸೊ ಏನೋ ಲೈಕ್ ಬೇರೆಯವರಿಗೆ ಯಾವ ಕಾಲೇಜ್ ಬೇಕಾಗಿದೆ ಅದೆಲ್ಲ ಸೆಟ್ ಮಾಡ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಬೇಕಾದರೆ ಆ ಕನ್ಸಲ್ಟೆನ್ಸಿ ಯು ಕ್ಯಾನ್ ಆಲ್ಸೋ ಟೇಕ್ ಆ ಕನ್ಸಲ್ಟೆನ್ಸಿ, ದಟ್ ವಿಲ್ ಬಿ ಜಸ್ಟ್ ವಿತಿನ್ 5,000 ಏನಿದ್ರು. ಸೊ ನಿಮ್ಗೆ ಇದೆಲ್ಲ ಮಾಡ್ತಾ ಇದೀವಿ. ಇಲ್ಲ ಅಂದ್ರೂ ಲೈಕ್ ಏನು ದುಡ್ಡು ಏನಿಲ್ಲ ಅಂದ್ರೂ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ದಟ್ ಇಸ್ ಸೆಕೆಂಡ್ರಿ. ಯಾಕೆ ಇದೆಲ್ಲ ನಾವು ಮತ್ತೆ ನೀವು ಕೇಳ್ಬೇಕು, ಯಾಕೆ ನೀವು ನಾಟ್ ಡೂಯಿಂಗ್ ಅನ್ಪೇಯ್ಡ್ ಅಂತ. ಇವಾಗ ಪೇಯ್ಡ್ ಯಾಕಂದ್ರೆ ಇಟ್ ಇಸ್ ಹ್ಯಾವಿಂಗ್ ರಿಸ್ಕ್. ಓಕೆನಾ. ಸೊ ನಾನು KCET ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸೀಟ್ ಮ್ಯಾಟ್ರಿಕ್ಸು ಅದು ಇದೆಲ್ಲ ಚೆಕ್ ಮಾಡಬೇಕು. ಮತ್ತೆ ಸ್ಕಾಲರ್ಶಿಪ್ ಒಬ್ರು ಮಾಡ್ತಿದ್ದಾರೆ ಅಂದರೆ ಐ ಕಾನ್ ಬಿ ಬಿಹೈಂಡ್ ದಟ್, ಐ ಹ್ಯಾವ್ ಟು ಸೆಟ್ ಸಮ್ ಅಮೌಂಟ್ ಫಾರ್ ದಟ್ ಅಲ್ವಾ. ಸೊ ಅವರಿಗೆಲ್ಲ ಪೇ ಮಾಡೋಕ್ಕೆ. ಸೊ ನಿಮ್ಗೆ ನೋಡಿ, ನಿಮ್ಗೆ ಏನಾದ್ರು ಡೌಟ್ ಇದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀನ್ ಇನ್ಸ್ಟಾಗ್ರಾಮ್. ಸೊ ಲೈಕ್ ನಿಮಗೆ ಕೌನ್ಸಿಲಿಂಗ್ ಇಲ್ಲ ಅಂದ್ರೂ ಫ್ರೀ ಗೈಡೆನ್ಸ್ ಬೇಕಾದ್ರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀನ್ ಇನ್ಸ್ಟಾಗ್ರಾಮ್. ಐ ಗಿವ್ ಆಲ್ ದೋಸ್ ಲಿಂಕ್ಸ್ ಇನ್ ದ ಡಿಸ್ಕ್ರಿಪ್ಷನ್. ಬಟ್ ಏನಂತ ಕೇಳಿದ್ರೆ KCT ಆಪ್ಷನ್ ಎಂಟ್ರಿ ನೀವು ಖಂಡಿತ ಮಾಡಲೇಬೇಕು. ಅದನ್ನ ಯಾಕೆ ಮಾಡಬೇಕಾದ್ರೆ ನನಗೆ ಹೇಳಿದ್ದೀನಪ್ಪ, ಅದರಿಂದ ನಿಮಗೆ ಜಾಸ್ತಿ ಅಡ್ವಾಂಟೇಜಸ್ ಇರುತ್ತೆ. ಸ್ಕಾಲರ್ಶಿಪ್ ಅಂದರೆ ನಿಮಗೆ ಕಾಲೇಜಿಗೆ ಮಾತ್ರ ಸ್ಕಾಲರ್ಶಿಪ್ ಬರಲ್ಲ, ನಿಮ್ಗೊಂದು ಲೈಕ್ ವರ್ಷಕ್ಕೆ ಒಂದು 7,000 ಎಕ್ಸ್ಟ್ರಾನು ಬರ್ಬೋದು ನಿಮಗೆ. ನೀವು ಕಾಲೇಜ್ ಸ್ಟೂಡೆಂಟ್ ಲೈಕ್ ನಿಮ್ಮ ಪಾಕೆಟ್ ಮನಿ ಅಂತ ಬರುತ್ತೆ. ಅಪಾರ್ಟ್ ಫ್ರಮ್ ದಿಸ್, ಇವಾಗ ಯಾರೆಲ್ಲ ಲೈಕ್ ವಿಲೇಜ್ ಸೈಡಿಂದ ಲೈಕ್ ಸಿಟಿಗೆ ಮೈಗ್ರೇಟ್ ಆಗ್ತಾ ಇದ್ದೀರಾ, ಸೊ ಅವರಿಗೆ ಇದು ಯೂಸ್ಫುಲ್ ಆಗಿರುತ್ತೆ. ಮತ್ತೆ ನೀವು ಲೈಕ್ ಟೌನ್ ಆರ್ ವಿಲೇಜಲ್ಲೇ ನೀವು ಒಂದು ಹಾಸ್ಟೆಲ್, ಗೌರ್ಮೆಂಟ್ ಹಾಸ್ಟೆಲ್ ಇರಬೇಕಾದ್ರೆ ಆವಾಗ ನಿಮಗೆ ಇನ್ನೂ ಒಂದು ಎಕ್ಸ್ಟ್ರಾ 10,000 ಹಂಗೇನೋ ಸಿಗುತ್ತೆ, 10 or 20,000 ಸ್ಕಾಲರ್ಶಿಪ್ ಇಂದಾನೆ ಸಿಗುತ್ತೆ. ಸೊ ಇಷ್ಟೆಲ್ಲ ವಿಷಯಗಳಿವೆ. ಸೊ ಅದನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೊಂದು ಕಾಲೇಜಲ್ಲಿ ಅಪ್ಲಿಕೇಶನ್ ಮಾಡಿಬಿಟ್ಟಿದ್ದೀನಿ, ಸೊ ನಾನು ಆಲ್ರೆಡಿ 10,000 20,000 ಕಟ್ಟಿದ್ದೀನಿ, ಸೊ ಅಲ್ಲೇ ನಾನು ಹೋಗಿ ಅಡ್ಮಿಷನ್ ಮಾಡ್ಕೋಬೇಕಂತ ಏನಿಲ್ಲ. ಅದು ರೀಫಂಡ್ ಮಾಡ್ತಾರೆ ಮಾಡಲ್ಲ ಅನ್ನೋದು ಸೆಕೆಂಡ್ರಿ. ಬಟ್ ನೀವು KCT ಆಪ್ಷನ್ ಎಂಟ್ರಿಯಲ್ಲಿ ಖಂಡಿತ ಒಂದು ಟ್ರೈ ಕೊಡಲೇಬೇಕು. ಸೊ ನಿಮಗೆ KCT ಆಪ್ಷನ್ ಎಂಟ್ರಿ ಹೆಂಗಿರುತ್ತೆ ಅಂತ ನಾನು ಫ್ಯೂಚರ್ ವೀಡಿಯೋಸ್ ಬರ್ತಾ ಇರೋದೆಲ್ಲ ನಿಮಗೆ ಹೇಳ್ತಾ ಇರ್ತೀನಿ. ಸೊ ಈ ಥರ ವೀಡಿಯೋಸ್ ನಿಮಗೆ ನಾನು ಅಪ್ಲೋಡ್ ಮಾಡ್ತಾ ಇರೋದು ನಿಮಗೆ ನೋಟಿಫೈ ಆಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆ ಬೆಲ್ ಐಕಾನ್ನ ನೀವು ಹಿಟ್ ಮಾಡಿ, ಸೊ ದಟ್ ಯು ಗೆಟ್ ನೋಟಿಫೈಡ್ ಈಚ್ ಆ್ಯಂಡ್ ಎವ್ರಿ ವೀಡಿಯೋಸ್ ವಿಚ್ ಐ ಅಪ್ಲೋಡಿಂಗ್. ಸೊ ಇದರಿಂದ ನಿಮಗೆ ನಾನು ಹೇಳ್ತಾ ಇರೋ ವಿಷಯ, ಯಾವುದೇ ಕಾಲೇಜಿಗೆ ಅಪ್ಲಿಕೇಶನ್ ಅಡ್ಮಿಷನ್ ಏನೇ ಮಾಡಿದ್ರು ಇನ್ ಕೇಸ್ ವಿ ನಾಟ್ ರಿಟರ್ನಿಂಗ್, ರೀಫಂಡ್ ಮಾಡ್ತಾ ಇಲ್ಲ ಅಂದ್ರೂ ಯು ಹ್ಯಾವ್ ಸ್ಟಿಲ್ ಟೈಮ್ ಫಾರ್ ದಟ್. ಅವ್ರು ಹೇಳ್ತಾರೆ ಇಲ್ಲ ನೀವು ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀರಾ, ಸೀಟ್ಸ್ ಆರ್ ಗೆಟಿಂಗ್ ಫಿಲ್ಡ್, ಯು ಹ್ಯಾವ್ ಟು ಪೇ ದ ರಿಮೈನಿಂಗ್ ಅಮೌಂಟ್ ಅಂತ. ಸೊ ಹಂಗೇನಿಲ್ಲ, ಅದು ಅವ್ರ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್. ಅಪಾರ್ಟ್ ಫ್ರಮ್ ದಟ್ ಇಸ್ ನಥಿಂಗ್. ಸೊ ನೀವು ಅವರಿಗೆ ಟೈಮ್ ಕೇಳಿ ನಾನು KCT ಆಪ್ಷನ್ ಎಂಟ್ರಿ ಮಾಡಲೇಬೇಕಂತ, ಲೈಕ್ ಅವ್ರು ಬೇರೆ ಏನಾದ್ರು ರೀಸನ್ಸ್ ಹೇಳಿ ನೀವು ಈ ಥರ ಇದೆ ಅಂತ. ಸೊ ನೀವು KCT ಆಪ್ಷನ್ ಎಂಟ್ರಿ ಪ್ಯಾರಲ್ ಆಗಿ ಮಾಡಿ. ಅದರಲ್ಲಿ ನಿಮಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಮತ್ತೆ ಥರ್ಡ್ ರೌಂಡ್, ಮತ್ತೆ ನಿಮಗೆ ಎಕ್ಸ್ಟೆಂಡೆಡ್ ರೌಂಡು ಸಿಗುತ್ತೆ. ಮಾಕ್ ರೌಂಡ್ ಸಿಗುತ್ತೆ ಫಸ್ಟು, ಅದರಲ್ಲಿ ನೀವು ತಿಳ್ಕೊಬೋದು. ಮತ್ತೆ ಫಸ್ಟ್ ರೌಂಡು, ಮತ್ತೆ ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಸೊ ಈ ಥರ ರೌಂಡ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿದ್ರೆ ಯು ಕ್ಯಾನ್ ಡ್ರಾಪ್ ಯುವರ್ ಅಡ್ಮಿಷನ್. ನೀವು ಅಪ್ಲಿಕೇಶನ್ ತೊಗೊಂಡಿರೋ ಕಾಲೇಜು ಇನ್ ಕೇಸ್ ಇಫ್ ಯು ವಿಲ್ಲಿಂಗ್ ಯು ಕ್ಯಾನ್ ಡ್ರಾಪ್ ದಟ್ ಆ್ಯಂಡ್ ಯು ಕ್ಯಾನ್ ಟೇಕ್ ಗಿವನ್ ಇನ್ KCT ಕಾಲೇಜ್. ಸೊ ಅದರಿಂದ ನಿಮಗೆ ಹೇಳ್ತಾ ಇರೋದು, ನಿಮಗೆ ಒಂದು ಬ್ಯಾಕಪ್ ಇರುತ್ತೆ. ಬ್ಯಾಕಪ್ ಪ್ಲಸ್ ನಿಮಗೆ ಸ್ಕಾಲರ್ಶಿಪ್ಸು ಅಂತ ಪಾಕೆಟ್ ಮನಿ, ನೀವು ಗೌರ್ಮೆಂಟ್ ಹಾಸ್ಟೆಲ್ ಇದ್ರೆ ನಿಮಗೆ ಅಂಥದ್ದು ಫೆಸಿಲಿಟೀಸ್ ಎಲ್ಲ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಅದರಿಂದ ನಿಮಗೆ KCT ಆಪ್ಷನ್ ಎಂಟ್ರಿ ತುಂಬ ಇಂಪಾರ್ಟೆಂಟು. ನಿಮ್ಮ ರ್ಯಾಂಕ್ ಅದು ಎಷ್ಟೇ ಬರಲಿ, 1 ಲಕ್ಷ ಮೇಲೆ ಬಂದಿದ್ರು KCT ಆಪ್ಷನ್ ಎಂಟ್ರಿ ಅಟೆಂಡ್ ಮಾಡಿ. ಸೊ ನಿಮ್ಗೆ ಏನಾದ್ರು ಅವಾಗ 1 ಲಕ್ಷ ಮೇಲೆ ಬಂದಿದೆ, 50,000 ಬಂದಿದೆ, ಸೊ ನಮಗೆ ಲೈಕ್ ಕಾಲೇಜ್ ಬೇಕೇ ಬೇಕು, ಲೈಕ್ ಕನ್ಸಲ್ಟೆನ್ಸಿ ಆದ್ರೂ ಪರವಾಗಿಲ್ಲ ತಗೋತೀವಿ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್, ನೋ ಇಶ್ಯೂಸ್. ವಿಲ್ ಹೆಲ್ಪ್ ಯು ಫ್ರಮ್ ದ ಬಿಗಿನಿಂಗ್, ಫ್ರಮ್ ದ ಸ್ಕ್ರಾಚ್ ಟು ದ ಎಂಡ್, ಸ್ಟಿಲ್ ಗೆಟಿಂಗ್ ಅಡ್ಮಿಷನ್ ಟು ಯುವರ್ ಕಾಲೇಜ್. ವಿಲ್ ಬಿ ದೇರ್ ವಿತ್ ಯು. So I hope this video is very useful for you. ಮತ್ತೆ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕಂತ ಕಮೆಂಟ್ ಅಲ್ಲಿ ತಿಳಿಸಿ. I'll be making videos based on that. So it was very important for you, which is do KCT option. ಸೊ ಈ ವಿಡಿಯೋದಲ್ಲಿ ನಾನು ಮಾತಾಡಿದ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಬೇರೆ ವಿಡಿಯೋಸ್ ನಿಮ್ಗೆ ಸಿಗಬೇಕಾದ್ರೆ ಯು ಕ್ಯಾನ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್. Okay guys, take care. I'll be meeting you another video. Thank you.